ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ರೆಡಿ ಆಫೀಸಿಗೆ ರೆಡಿಯಾಗಿ ಕಾಣಿಸ್ಕೊತಿದ್ದೀನಿ ಆ್ಯಂಡ್ ಇಂಟೆನ್ಷನಲ್ಲಿ ಇವತ್ತು ನಾನು ಜಿಮ್ನ ಸ್ಕಿಪ್ ಮಾಡಿದೆ. ಐ ಆಮ್ ಟ್ರೈಯಿಂಗ್ ನ್ಯೂ ವರ್ಕೌಟ್ ಪ್ಯಾಟ್ರನ್. ಸೊ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ನೋಡೋಣ. ಐ ವಾಂಟ್ ಟು ಟ್ರೈ ಫಾರ್ ಅಟ್ಲೀಸ್ಟ್ 2 to 3 weeks. ಸೊ ಸೂಟ್ ಆಗುತ್ತೆ ಅಲ್ವಾ ನೋಡಬೇಕು. ಬಟ್ ದೆನ್ ನನ್ನ ಕಾಲಂತೂ ಸಿಕ್ಕಾಬಿಟ್ಟೆ ನೋಡ್ತಾ ಇದೆ. ನಿನ್ನೆ ಹೆವಿ ಲೆಗ್ ಡೇ ಮಾಡಿಬಿಟ್ಟೆ. ನಾನು ಲೆಗ್ ಪ್ರೆಸ್ಸೇ ನಾನು 100 kg ಮಾಡಿದ್ದೀನಿ ನಿನ್ನೆ, ಆಲ್ 3 rounds. ಸೊ ಸಿಕ್ಕಾಬಿಟ್ಟೆ ಕಾಲು ನೋಡ್ತಾ ಇದೆ. ಎವ್ರಿ ಪಾರ್ಟ್ಸ್ ಆಫ್ ಮೈ ಲೆಗ್ಸ್ ಇಸ್ ಪೇನಿಂಗ್. ಲೆಗ್ ಡೇ ಯಾವಾಗಲೂ ಅಷ್ಟೇ, ಆನ್ ದ ಲೆಗ್ ಡೇ ತುಂಬ ಖುಷಿ ಅನಿಸುತ್ತೆ. ಓ ಮೈ ಗಾಡ್, ವಿ ಹ್ಯಾವ್ ಅಚೀವ್ಡ್ ಇಟ್ ಅಂತ ಅನಿಸುತ್ತೆ. ಬಟ್ ಮಲ್ಕೊಂಡು ಎದ್ಮೇಲೆ ಆ ನೋವು ಸ್ಟಾರ್ಟ್ ಆಗುತ್ತಲ್ಲ, ಓಹೋ. ಐ ಆಲ್ಸೋ ಗಾಟ್ ಪ್ರಾಪರ್ ಸ್ಲೀಪ್ ಲಾಸ್ಟ್ ನೈಟ್. ಅದೇ ಅನ್ಬೋಸರ್ಗೆ ಗೊತ್ತಾಗೋದು. ಇವಾಗ ನಮ್ಮ ಆಫೀಸಲ್ಲಿ ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಷನ್. ಐ ಶೋ ಯು ನಾನೇನು ಹಾಕೊಂಡಿದ್ದೀನಿ ಅಂತ. ವೆರಿ ನೈಸ್ ಕ್ರಿಸ್ಮಸಿ ಡ್ರೆಸ್ ಹಾಕೊಂಡಿದ್ದೀನಿ. ಈ ತರ್ಸ ಆಗಲಿಲ್ವ ಅಮ್ಮ ಒಂದು 3-4 ತಿಂಗಳು? ಇನ್ನೂ ಜಾಸ್ತಿನೇ ಆಗಿರುತ್ತೆ. ಹಾಕೊಳ್ಳೋಂಥ ಒಕೇಶನ್ ಇರಲಿಲ್ಲ. ದೆನ್ ಐ ಥಾಟ್, ಓ ಮೈ ಗಾಡ್, ಇಟ್ಸ್ ಕ್ರಿಸ್ಮಸ್ ಸೆಲೆಬ್ರೇಷನ್, ವಿ ಶುಡ್ ವೇರ್ ಸಮಥಿಂಗ್ ಕ್ರಿಸ್ಮಸಿ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ನಿಂತ್ಕೊ ನಿಮಿಷ, ಹಂಗೆ ಇಡ್ಕೊ, ಫುಲ್ ಡ್ರೆಸ್ ತೋರಿಸ್ತೀನಿ. ನೀನು ಹಂಗೆ ಇಡ್ಕೊ. ಹಾಂ, ಕಾಣಿಸ್ತಿದೆಯಾ? ಫುಲ್ಲು ಆಲ್ಮೋಸ್ಟ್ ಫುಲ್ ಲೆಂತ್ ಇದೆ ನನಗೆ. ಡ್ರೆಸ್ ಹೆಂಗಿದೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ನೆನ್ನೆ ರಾತ್ರಿ ನಾನು ಓಟ್ ಮೀಲ್ ನೆನೆಸೋದೇ ಮರ್ತೋಗಿದ್ದೀನಿ ಗುರು. ಐ ಡೋಂಟ್ ನೋ ಹೌ. ನಮ್ಮ ಮಮ್ಮಿಗೆ ಹಾಲಿನ ಸೀಡ್ಸ್ ನೆನೆಸಿಲ್ಲ, ನನಗೆ ಓಟ್ ಮೀಲ್ ನೆನೆಸ್ಕೊಂಡಿಲ್ಲ. ಸೊ ವಿತ್ ನೋ ಅದರ್ ಆಪ್ಷನ್ ಇವತ್ತು ನಾನು ಬಿಸಿಬೇಳೆ ಭಾತ್ ತಿನ್ನಬೇಕಾಗಿದೆ. ಅದಕ್ಕೆ ಸ್ವಲ್ಪ ಒಂದೇ ಒಂದು ಸೋಟ್ ಸರ್ವಿಂಗ್ ತೊಗೊಂಡಿದ್ದೀನಿ. ನಮ್ಮಮ್ಮ 2 ಹಾಕಿದ್ರು. ಆಲ್ಸೋ ನಾನು ಪ್ರೋಟೀನ್ ಶೇಕ್ ಕುಡಿಬೇಕು, ಅದಕ್ಕೆ 2 ಬೇಡ, ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಬಿಸಿಬೇಳೆ ಭಾತ್ ತಿಂತಾ ಇದ್ದೀನಿ. ಅದ್ರ ಜೊತೆ ಏನು ಬಾಕ್ಸಿಂದ ಏನು ತೆಗ್ದೆ? ಏನೂ ತೆಗ್ದಿಲ್ಲ, ಕರೆಕ್ಟಾಗಿ ಹಾಕಿದ್ದೆ ನೋಡಿದೆ. ಜಾಸ್ತಿ ಹಾಕ್ಬಿಡ್ತಾರೆ ಅನ್ನ. ನನ್ನ ಕೈಲಿ ತಿನ್ನೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಒಂದು ಫೌಂಡೇಶನ್ ಥರ ನಾನು ತಿಂತೀನಿ. ಫಸ್ಟು ಸೌತೆಕಾಯಿ ತಿಂತೀನಿ, ಆಮೇಲೆ ಪಲ್ಯ ತಿಂತೀನಿ ಆ್ಯಂಡ್ ಮೊಟ್ಟೆ ತಿಂತೀನಿ. ಅದಾದಮೇಲೆ ನಾನು ಅನ್ನದ ಪಾರ್ಟ್ಗೆ ಅಂದರೆ ಕಾಪ್ಸ್ ಪಾರ್ಟ್ಗೆ ಬರೋಷ್ಟು ಫುಲ್ ಹೊಟ್ಟೆ ತುಂಬಿಟ್ಟಿರುತ್ತೆ. ಕಷ್ಟಪಟ್ಕೊಂಡು ವೇಸ್ಟ್ ಆಗಬಾರ್ದಲ್ಲ ಅಂತ ತಿನ್ನಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಹಾಕ್ತಾರೆ ಅಂತ ಇವತ್ತು ನಾನೇ ಬಾಕ್ಸ್ ತೆಗ್ದು ಚೆಕ್ ಮಾಡಿದ್ದೀನಿ. ಶುಡಂಟ್ ಡೂ ದಟ್, ಬಟ್ ನಾನು ಕ್ಯಾಲರಿ ಡೆಫಿಸಿಟಲ್ಲಿ ಇರೋದ್ರಿಂದ ಇಷ್ಟು ರೂಡಾಗಿ ನಡ್ಕೋತೀನಿ. ಅದರ್ವೈಸ್ ಐ ಆಮ್ ನಾಟ್ ದಿಸ್ ರೂಡ್ ಪರ್ಸನ್. ಎಷ್ಟೊಂದು ದಿನ ಆಗಿತ್ತು ಪ್ರೋಟೀನ ನೀರಲ್ಲಿ ಹಾಕೊಂಡು ಕುಡಿದ್ಬಿಟ್ಟು ತಿನ್ಬಿಟ್ಟು. ಐ ಚೇಂಜ್ ಮೈ ಹೇರ್ ಸ್ಟೈಲ್ ಇವತ್ತು, ಜಸ್ಟ್ ಬಿಕಾಸ್ ಐ ಆಮ್ ವೇರಿಂಗ್ ಎ ನೈಸ್ ಡ್ರೆಸ್. ಸೊ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಆಲ್ ಡನ್ ಗೈಸ್, ಐ ಆಮ್ ರೆಡಿ. ದಿಸ್ ಇಸ್ ಹೌ ದ ಹೇರ್ ಸ್ಟೈಲ್ ಲುಕ್ಸ್. ಕಾಣಿಸ್ತಾ ಇಲ್ಲ ಅಂದರೆ ಸಾಗರ್ ಹಾಕಿದ್ದಾರೆ ನಮ್ಮಮ್ಮ, ಹಿಂದೆಯಿಂದ ತೋರಿಸ್ತೀನಿ. ಬಟ್ ಇವಾಗ ಹೊರಡ್ತೀನಿ ನಾನು. ಆಲ್ರೆಡಿ ಲಿಪ್ಸ್ಟಿಕ್ ಒಂದು ಹಾಕಬೇಕು, ಬಟ್ ನಾನದು ಸ್ಕಾರ್ಫ್ ಹಾಕೊಳ್ಳೋದ್ರಿಂದ ಎಲ್ಲ ಲಿಪ್ಸ್ಟಿಕ್ ಎಲ್ಲ ಅದಕ್ಕೆ ಟಚ್ ಆಗುತ್ತೆ. ಅದಕ್ಕೆ ಆಫೀಸ್ಗೆ ಹೋದ್ಮೇಲೆ ಐ ವಿಲ್ ವೇರ್ ಅ ಲಿಪ್ಸ್ಟಿಕ್. ಬಟ್ ದೆನ್ ಹೌ ಐ ಲುಕ್. ಜಡೆ ತೋರಿಸ್ತಿ ಹಿಂದೆಯಿಂದ. ಕತ್ತೇನಾಯ್ತು? ಬೇಡ ಬಿಡು, ಕರೆಕ್ಟಾಗಿ ಕಾಣಿಸ್ತೈತಿ. ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಹೇಳಿ ಡಿಫ್ರೆಂಟ್ ಹೇರ್ ಸ್ಟೈಲ್ ಇರಲಿ ಅಂತ ಇದನ್ನು ಟ್ರೈ ಮಾಡಿದೆ. ಬಿಕಾಸ್ ಎವ್ರಿ ಡೇ ಅದೇ ಹೇರ್ ಇರುತ್ತಲ್ಲ, ಅದಕ್ಕೆ ಎವ್ರಿ ಡೇ ಅದೇ ಹೇರ್ ಸ್ಟೈಲ್ ಇರುತ್ತೆ. ಬರೀ ಒಂದು ಕ್ಲಿಪ್ ಹಾಕೊಂಡು ಹೋಗ್ತೀನಿ. ಇವಾಗ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ. ಓಕೆ, ನಾನು ಇವಾಗ ಹೊರಡ್ತೀನಿ. ಓಕೆ, ಬಾಯ್ ಬಾಯ್. ಸಂಜೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡುವೆ. ಓಕೆ ಗೈಸ್, ನಾನು ಮೆನಿ ಅವರ್ಸ್ ಬಿಫೋರೇ ಬಂದೆ ಆಫೀಸಿಂದ. ಬಟ್ ದೆನ್ ತುಂಬ ದಿನ ಆಗಿತ್ತು ನನ್ನ ಪೇಜ್ಗೆ ರೀಲ್ ಮಾಡಿ. ಅದಕ್ಕೆ ರೀಲ್ ಮಾಡಿ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಆ್ಯಂಡ್ ನನ್ನ ಡ್ರೆಸ್ಸಿಗೆ ಇವತ್ತು ಫುಲ್ ಕಾಂಪ್ಲಿಮೆಂಟ್ಸ್ ಅಂದ್ಕೊಳ್ಳಿ ಆಫೀಸಲ್ಲಿ. ಎಲ್ಲರೂ ಸ್ವಲ್ಪ ಜನ ವಾಕಿಂಗ್ ಟಾಕಿಂಗ್ ಕ್ರಿಸ್ಮಸ್ ಟ್ರೀ ಥರ ಇದೆಯಾ ಅಂತಂದರು. ಬಟ್ ಐ ಟುಕ್ ದಟ್ ಆಸ್ ಅ ಕಾಂಪ್ಲಿಮೆಂಟ್. ಅರ್ಥ ಆಯ್ತಾ? ಮಾತಾಡೋ ಕ್ರಿಸ್ಮಸ್ ಟ್ರೀ ಥರ ಇದೆಯಾ ಅಂತ ಅಂದರು. ಆಮೇಲೆ ಸ್ವಲ್ಪ ತೊಗೊಂಡೋಗಿ ಒಂದು ಕಡೆ ಅನ್ಬೇಕಿತ್ತು. ಅದಕ್ಕೆ ನಾನು ಕ್ರಿಸ್ಮಸ್ ಟ್ರೀ ಪಕ್ಕ ಫೋಟೋ ತೊಗೊಂಡಿಲ್ಲ. ನನಗೂ ಅದಕ್ಕೂ ಡಿಫ್ರೆನ್ಸೇ ಇರಲ್ಲ ಅಂತ ತೊಗೋಬೇಕು ತಾನೇ, ತೊಗೊಳ್ಳಿಲ್ಲ. ಸೊ ಐ ಗಾಟ್ ಗುಡ್ ಕಾಂಪ್ಲಿಮೆಂಟ್ಸ್ ಫಾರ್ ದಿಸ್ ಡ್ರೆಸ್. ಆ್ಯಂಡ್ ಏನು ಮಾಡೋಣ ಇವತ್ತು ನಿಮ್ಮದು ಇತ್ತಲ್ಲ ಸೆಂಡ್ ಆಫ್, ಹೆಂಗಿತ್ತು? ಚೆನ್ನಾಗಿತ್ತು. ಎಲ್ಲ ಸಾಂಗು ಡ್ಯಾನ್ಸು ಏನು ಕಲ್ತದ್ದು ಇಲ್ಲ, ಬರೀ ಆಡೋದು ಕುಡಿಯೋದು, ಅದನ್ನು ಮಾತ್ರ ಚೆನ್ನಾಗಿ ಏನು ಮಾಡೋದು. ನಮಗೆ ಬರೀ ರಜಾನೇ ಆಯಿತು. ನಾನು ಹುಷಾರು ತಪ್ಪಿದೆ. ಆಮೇಲೆ ಗೊತ್ತಲ್ಲ, ಮಧ್ಯ ನೀವೇ ನೋಡಿದಿರ ಏನೇನಾಯ್ತಿತ್ತು? ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಅನ್ಸುತ್ತೆ. ಏನಾದರೂ ಮಾಡಬೇಕು ಅಂತ ಹೋದರೆ ಏನೂ ಮಾಡಬೇಡ ಮೂದೇವಿ ನೀನು ಮನೇಲಿ ಕೂತಿರೋ ಅಂತ ದೇವ್ರು ಏನಾರೋ ಒಂದೊಂದು ಕೊಡ್ತಾ ಇರ್ತಾನೆ. ಹಂಗೆ ಅನ್ಕೋಬಾರ್ದಮ್ಮ. ನಮ್ಮ ಮನೆ ಬರೋ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಅನ್ಕೋಬೇಕು. ಅವಾಗ ನಮಗೆಲ್ಲ ಚೆನ್ನಾಗೇ ಆಗುತ್ತೆ, ಒಳ್ಳೇದೇ ಆಗುತ್ತೆ. ನಾವು ಯಾವಾಗ ನಮ್ಗೇನು ಆಗಲ್ಲ ಅಂತೀವಿ, ಅದು ಆಗಲ್ಲ. ಇದಕ್ಕೆಲ್ಲ ಅಷ್ಟು ದೇವತೆಗಳಿರಲ್ಲ ನಿನ್ನ ಪ್ರಕಾರ? ಅಷ್ಟು ದೇವತೆ 6 ಗಂಟೆಗೆ ಬಂದು ಹೋಗ್ಬಿಟ್ಟು ನಿನ್ನ ಬುದ್ಧಿ
ಇವಾಗೆಲ್ಲ ಬರಲ್ಲ, ಅವ್ರು ನಿದ್ದೆ ಮಾಡ್ತಿರ್ತಾರೆ. ಅವ್ರು ಯಾವಾಗಲೂ ಇರ್ತಾರೆ, ನೋಡ್ತಾ ಇರ್ತಾರೆ ಅಂತಾನೆ ಎಲ್ಲ ಒಳ್ಳೇದೇ ಮಾತಾಡಬೇಕು, ಒಳ್ಳೇದೇ ಆಗುತ್ತೆ. ಇರೋದನ್ನೇ ತಾನೇ ಹೇಳಿದ್ದು. ನೀನು ಒಂದ್ ಕಡೆ ಕಾಲಿಡ್ಬೇಕು. ನಾನು ಎರಡೆರಡು ಕಡೆ ಕಾಲಿಟ್ಟು ನೀನು 16 ದೋಣಿ ಕಾಣಿಸೋದು 16 ದೋಣಿನೂ ನಂದೊಂದು ಕಾಲಿಡ್ಲಿ ಅಂತ ಇರ್ತಾರೆ ನಮ್ಮಮ್ಮ. ಅದೇ ಏನ್ ಮಾಡ್ತಾರೆ, ಎಷ್ಟು ಪ್ರೋಗ್ರೆಸಿವ್ ಥಿಂಕಿಂಗ್ ಅಂತಂದ್ರೆ ಎಲ್ಲಾನು ಮಾಡ್ಬೇಕು, ನಾನು ಎಲ್ಲಾನು ಮಾಡ್ಬೇಕಂತ ಹೌದು. ಏನೋ ಒಂದು ಕಲಿಬೇಕು, ಅದೇನೋ ಒಂದು ಆಗತ್ತೇನೋ ಅಂತ ಒಂದು ಹೋಗ್ತೀವಿ. ಅದು ನೀನೇ ಹೇಳು, ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗಿಂದ ಮನೇಲಿ ಕೆಲಸ, ಟೈಲರಿಂಗ್ ಕೆಲಸ, ಯೋಗ ಎಷ್ಟು ಮಾಡ್ತಾ ಇದೆ. ಅರ್ಧ ಗಂಟೆ ಫ್ರೀ ಇರ್ತಾಯ್ತಾ? ಇಲ್ಲ, ಫ್ರೀ ಆಗಿ ಇರಬಾರ್ದು ಅಂತಾನೆ ಮಾಡ್ತಾ ಇದ್ದಿದ್ದು. ಅದಕ್ಕೆ ಅದಂಗ್ ಮಾಡಬಾರ್ದು. ಒನ್ ಥಿಂಗ್ ಅಟ್ ಅ ಟೈಮ್ ಅಂತ ಮಾಡಬೇಕು. ಆವಾಗ ನಮ್ಮ ಬಾಡಿನೂ ಸಪೋರ್ಟ್ ಮಾಡುತ್ತೆ, ಮೈಂಡು ಸಪೋರ್ಟ್ ಮಾಡುತ್ತೆ, ನಾವು ಅಂದ್ಕೊಂಡಂಗೆ ಎಲ್ಲ ಮಾಡೋಕ್ಕಾಗತ್ತೆ. ನಾನು ಏಕ್ದಮ್ ಎಲ್ಲ ಮಾಡ್ತೀನಿ, 60 ದೋಣಿ ನೋಡ್ತೀನಿ, 60 ದೋಣಿಲೂ ನಂದು ಒಂದೊಂದು ಕಾಲಿರಲಿ ಅಂತಂದ್ರೆ ಅದು ಹೆಂಗೆ ಸಾಧ್ಯ ಆಗುತ್ತೆ? ಏನು ಟೈಲರಿಂಗ್ ಹೋಯ್ತಾ ಇದ್ದಿದ್ದು ಕಲಿಬೇಕು ಅಂತ, ಯೋಗಾಗೆ ಹೋಯ್ತಾ ಇದ್ದಿದ್ದು ಹೆಲ್ದಿಯಾಗಿರ್ಬೇಕು ಅಂತ. ಮಾಮೂಲಿ ಮನೇಲಿ ಕೆಲಸ ಮಾಡೋದು ಇದ್ದೇ ಇರುತ್ತೆ, ಮಾಡಲೇಬೇಕು. ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ನಾವು ಎಷ್ಟೇ ಜಾಕ್ಟೆ ಹೊಡ್ಕೊಂಡ್ರು ಅವ್ರು ಒಪ್ಕೊಳ್ಳಲ್ಲ. ದಟ್ ಈಸ್ ಹರ್ ಥಿಂಗ್. ಬಟ್ ದೆನ್ ಏನಂದರೆ, ನಿನ್ನೆ ನಾನು ನಿಮಗೆ ಹೇಳಿದ್ದೆ ದಟ್ ಆಯಿಲ್ ಮಾಡ್ಕೊಳ್ಳೋಣ ಅಂತ, ಹೇರ್ ಆಯಿಲ್. ಏನೇ ನಾನು ಮಾಡಲೇ ಇಲ್ಲ. ದಟ್ ಇಸ್ ಅದರ್ ಥಿಂಗ್. ಬಟ್ ದೆನ್ ಇವತ್ತು ಅದನ್ನು ಮಾಡೋಣ ಅಂತ, ಬಿಕಾಸ್ ಐ ವಾಸ್ ವೆರಿ ಟಯರ್ಡ್. ಎಸ್ಟರ್ಡೇ ಐ ಆಮ್ ವೆರಿ ಟಯರ್ಡ್. ಟುಡೇ ಆಲ್ಸೋ ನನ್ನ ಲೈಕ್ ಫುಲ್ ಊಸ್ಟ್ ಆಗ್ಬಿಟ್ಟಿದೆ. ನನಗೆ ಕೂತ್ರೆ ಎದ್ದೇಳಕ್ಕಾಗ್ತಾಯಿಲ್ಲ, ಎದ್ರೆ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಡಿಯೋಕ್ಕಾಗ್ತಾಯಿಲ್ಲ, ಮನ್ಕೊಳ್ಳೋಕ್ಕಾಗ್ತಾಯಿಲ್ಲ. ನನಗೇನು ಲೆಗ್ ವರ್ಕೌಟ್ ಮಾಡಿದ್ರೆ ಯಾವಾಗಲೂ ಹಂಗೆ ನೋವಾಗುತ್ತೆ, ಮಸಲ್ ಟೇರ್ ಆಗಿರುತ್ತೆ, ಅದು ರಿಕವರ್ ಆಗಕ್ಕೆ ಟೈಮ್ ಬೇಕು. ಎನಿವೇಸ್, ಇವಾಗ ನಾವು ಐರನ್ ಕ್ಲಾಯಿನಲ್ಲಿ ಎಣ್ಣೆ ಕಾಯಿಸೋಣ. ಬಿಕಾಸ್ ನಾಳೆ ನಾನು ತಲೆ ಸ್ನಾನ ಮಾಡಬೇಕು, ಅಂದರೆ ಎಣ್ಣೆ ಹಾಕೋಬೇಕು. ಆ್ಯಂಡ್ ಆಲ್ಸೋ ನಾಳೆ ತಲೆ ಸ್ನಾನ ಮಾಡ್ತಿರೋದ್ರಿಂದ ಇವತ್ತು ನಿನ್ನೆ ಬಂತಲ್ಲ, ನಮಗೆ ಬೇಡ ಅಂತ ಕೊಟ್ಟು ಕಳಿಸಿದ್ದಾರೆ ರೋಸ್ಮೇರಿ ವಾಟರ್ನ. ಅದನ್ನು ಇವತ್ತು ಸ್ಪ್ರೇ ಮಾಡ್ಕೊಂಡು ಮಲ್ಕೋತೀನಿ ರಾತ್ರಿ ನಾನು. ಲೆಟ್ಸ್ ಸಿ ಹೌ ಇಟ್ ವಿಲ್ ಮೇಕ್ ಅಸ್ ಫೀಲ್ ಫಾರ್ ಟುಮಾರೋ. ಹೇ, ನಮಗೆ ಬೇಕಾಗಿರೋದು ಓನ್ಲಿ 4 ಇಂಗ್ರೀಡಿಯೆಂಟ್ಸ್, ವಿಚ್ ಇಸ್ ಆರ್ಗನ್ ಆಯಿಲ್, ಇದು ಜೋಜೋಪಾ ಆಯಿಲ್, ರೋಸ್ಮೇರಿ ಲೀವ್ಸ್. ಇದು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು, ತುಂಬ ತಿಂಗಳುಗಳೇ ಆಗೋಯ್ತು ತರಿಸಿ. ಅದು ಇನ್ನೂ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಇದೆ ಅಷ್ಟು ಮೆಂತ್ಯ. ಇವಾಗ ಮಿಲ್ಡೂದ ಆಯಿಲ್ ಅಷ್ಟು ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಜೋಜೋಬಾ ಆಯಿಲ್ 1 ಸ್ಪೂನಷ್ಟು ಮೆಂತ್ಯ, ಒಂದು ಸ್ವಲ್ಪ ರೋಸ್ಮೇರಿ ಲೀವ್ಸ್. ಅಮ್ಮ ಟೈಮ್ ಎಷ್ಟು? ನಿಮಿಷ ಎಷ್ಟು? ನಿಮಿಷ 23 ಇದೆಯಾ? 29 ಆದಾಗ ಹೇಳು. ಸೊ ಅಷ್ಟೇ, ಕರೆಕ್ಟಾಗಿ 6 ನಿಮಿಷ ಇದೇನು ಆಯಿಲ್ನ ನಾವು ಕುದಿಸ್ಕೋಬೇಕು. ಆ ಗ್ಯಾಪಲ್ಲಿ ಕುದಿಯುತ್ತಾ, ಬಿಸಿ ಆಗುತ್ತಾ, ಎನಿಥಿಂಗ್ ಇಟ್ ಕ್ಯಾನ್ ಹ್ಯಾಪನ್, ಬಟ್ ಇಟ್ ಶುಡ್ ಬಿ ಹ್ಯಾಪನಿಂಗ್ ವಿತಿನ್ 6 ಮಿನಿಟ್ಸ್. ಆಲ್ಸೋ ನಮ್ಮ ಹೇರ್ ಪೊರಾಸಿಟಿ ಯಾವುದು ಅಂತ ಹೆಂಗೆ ತಿಳ್ಕೊಳ್ಳೋದು ಗೊತ್ತಾ? ಇದೊಂದು ಗಾಜಿನ ಗ್ಲಾಸ್ ಇದೆಯಲ್ವಾ, ಯಾವುದೇ ಗ್ಲಾಸ್ ಆಗಿರ್ಬೋದು ಅಥವಾ ಬೌಲೇ ಆಗಿರ್ಬೋದು, ಒಂದು ಗಾಜಿಂದು ಗ್ಲಾಸ್ನಲ್ಲಿ ಒಂದು ಇಷ್ಟು ಆಲ್ಮೋಸ್ಟ್ ತುಂಬೋ ತನಕ ನೀರು ಹಾಕ್ಕೊಂಡು ನಮ್ಮ ಹೇರ್ ಏನು ಬರುತ್ತೆ, ಇವಾಗ ಲೆಟ್ಸ್ ಈ ಥರ ನಾವು ಮಾಡ್ತೀವಿ ಅಂದರೆ 1 2 3, ನಂಗೇನು ಬಂದಿಲ್ಲ, ನೋ ದೃಷ್ಟಿ. ಬಟ್ ಆ ಥರ ಕೂದಲು ಬರುತ್ತಲ್ಲ, ಆ ಥರ ಕೂದಲನ್ನ ಅಥವಾ ತಲೆ ಬಾಚ್ಬೇಕಾದ್ರೆ ಬರುವಂಥ ಕೂದಲನ್ನ 3-4 ಸ್ಟ್ಯಾಂಡ್ಸ್ ಆದರೂ ಪರವಾಗಿಲ್ಲ, ಸಾಕು. ಒಂದು ಸ್ವಲ್ಪ ಸುತ್ತಬಿಟ್ಟು ಆ ನೀರೊಳಗಡೆ ಹಾಕಿದ್ರೆ ಒಂದು ಅರ್ಧ ಗಂಟೆಲಿ ಅದು ಒಂದು ಮೇಲ್ತೇರುತ್ತೆ, ಇಲ್ಲ ಮಧ್ಯವರೆಗೂ ಹೋಗಿರುತ್ತೆ, ಇಲ್ಲ ಪೂರ್ತಿ ಕೆಳಗೆ ಹೋಗಿರುತ್ತೆ. ಸೊ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ, ಮೇಲ್ಗಡೆನೇ ಇದ್ದರೆ ನಮ್ಮ ಹೇರ್ ಬಂದ್ಬಿಟ್ಟು ಲೋ ಪೊರಾಸಿಟಿ, ಇದ್ರೆ ಮೀಡಿಯಂ ಪೊರಾಸಿಟಿ, ಕೆಳಗಡೆ ಏನಾದ್ರು ಹೋಗಿದ್ರೆ ಹೈ ಪೊರಾಸಿಟಿ. ಸೊ 3 ಟೈಪ್ಸ್ ಆಫ್ ಹೇರ್ ಪೊರಾಸಿಟೀಸ್ ಇರುತ್ತೆ. ಲೋ ಪೊರಾಸಿಟಿ ನಾವು ತುಂಬಾ ಲೈಟ್ ಆಯಿಲ್ಸ್ ಯೂಸ್ ಮಾಡಬೇಕು, ಎಲ್ಲಿ ನಮ್ಮ ಸ್ಕ್ಯಾಲ್ಪು ಅಬ್ಸರ್ವ್ ಮಾಡ್ಕೊಳಕ್ಕಾಗುತ್ತೆ ಆ ಥರ ಲೈಟ್ ಆಯಿಲ್ಸ್ನ ಯೂಸ್ ಮಾಡಬೇಕು. ಆ್ಯಂಡ್ ಮೀಡಿಯಂ ಪೊರಾಸಿಟಿ ಕೂಡ ಸ್ವಲ್ಪ ನಮ್ಮ ಏನು ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸು ನಮ್ಮ ಹೇರ್ಗೆ ಅಬ್ಸರ್ವ್ ಆಗುತ್ತೆ. ಸೊ ದಟ್ ಈಸ್ ಮೀಡಿಯಂ ಪೊರಾಸಿಟಿ. ಹೈ ಪೊರಾಸಿಟಿನಲ್ಲಿ ನೀವು ಏನಾದರೂ ಹಾಕಿ, ಕ್ರೀಮ್ ಬೇಸ್ಡ್ ಹಾಕಿ, ಮಾಸ್ಕು, ಆಯಿಲ್ ಬೇಸ್ಡ್ ಹಾಕಿ, ಎಳ್ಳೆಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಹಾಕಿ, ನೀವು ಏನು ಹಾಕಿದ್ರೂ ನಮ್ಮ ಒಂದು ಹೇರ್ಸು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ದೀಸ್ ಆರ್ ದ 3 ಹೇರ್ ಪೊರಾಸಿಟಿ ಟೈಪ್ಸ್. ಆ್ಯಂಡ್ ಅದು ಹೇಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ನ ಅಂತ. ಸೊ ನಂದು ಲೋ ಪೊರಾಸಿಟಿ ಇರೋದ್ರಿಂದ ಐ ಕ್ಯಾನ್ ಟೆಲ್ ಯು, ನಾವು ಹೆವಿ ಕ್ರೀಮ್ ಬೇಸ್ಡ್ ಮಾಸ್ಕು, ಹೇರ್ ಆಯಿಲ್ಸು, ಹೇರ್ ಶಾಂಪೂ, ಆಮೇಲೆ ಸೀರಮ್ ಅದೆಲ್ಲ ಯೂಸ್ ಮಾಡೋಂಗೆ ಇಲ್ಲ. ಬಿಕಾಸ್ ಅದು ನಮ್ಮ ಹೇರ್ ಸ್ಕ್ಯಾಲ್ಪ್ ಎಲ್ಲ
ಅದನ್ನು ಅಬ್ಸರ್ವೇ ಮಾಡ್ಕೊಳ್ಳಲ್ಲ. ಸೊ ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಮನಿ ಆ್ಯಂಡ್ ಟೈಮ್. ನಾನ್ ಕ್ರೀಮಿ ಬೇಸ್ಡ್ ಏನಿರುತ್ತೆ ಈ ಹ್ಯಾಲೋರಾನಿಕ್ ಆ್ಯಸಿಡು, ನಾನು ಯೂಸ್ ಮಾಡೋದು ಲಾರಿಯಲ್ ಅವರ ಹ್ಯಾಲೋರಾನಿಕ್ ಶಾಂಪೂ ಆ್ಯಂಡ್ ಅವ್ರದ್ದೇ ಕಂಡೀಷ್ನರ್ ಆ್ಯಂಡ್ ಅವ್ರದ್ದೇ ಹೇರ್ ಸೀರಮ್ ಕೂಡ. ಎಷ್ಟು ಟೈಮು? 26 ಇನ್ನು 3 ನಿಮಿಷ ಇದೆ. ಸೊ ಲಾರಿಯಲ್ದು ವೇರಿಯಂಟ್ ಯೂಸ್ ಮಾಡ್ತೀನಿ. ಆಯಿಲಲ್ಲಿ ಬಂದ್ಬಿಟ್ಟು ನಾನು ತೋರಿಸಿದೆ ಇದೇ ಆಯಿಲ್ ಯೂಸ್ ಮಾಡ್ತೀನಿ. ಇದು ಆಲ್ಮೋಸ್ಟ್ ನಂಗೆ ಒಂದು ತಿಂಗಳು 1.5 ತಿಂಗಳು ಹತ್ತಿರ ಬರುತ್ತೆ. 100 ml ಎರಡೂ ಹಾಕೋದು. ಸೊ 200 ml ಬರುತ್ತೆ ನನಗೆ. ಇದನ್ನು ನಾನು ಶೋಧಿಸ್ತೀನಿ, ಬೆಳಗ್ಗೆ ಶೋಧಿಸ್ತೀನಿ, ಹಂಗೆ ಐರನ್ ಕಡಾಯಿನಲ್ಲೇ ಬಿಟ್ಬಿಡ್ತೀನಿ, ಹಾಗೆ ಐರನ್ ಬಾಂಡ್ಲಿನಲ್ಲೇ ಬಿಟ್ಬಿಡ್ತೀನಿ, ಸೊ ದಟ್ ಐರನ್ ಕಂಟೆಂಟ್ ಎಲ್ಲ ಇಟ್ಕೊಳ್ಳಿ ಅಂತ. ಅದನ್ನು ನಾನು ಬೆಳಗ್ಗೆ ಶೋಧಿಸ್ತೀನಿ. ಆ ರೋಸ್ಮೇರಿ ಮತ್ತು ಮೆಂತ್ಯ ಏನು ಮಿಕ್ಕಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಅಪ್ಲೈ ಮಾಡ್ಕೋತೀನಿ ಹೇರ್ಗೆ, ಬಿಕಾಸ್ ಅದರಲ್ಲೂ ಆಯಿಲ್ ಎಲ್ಲ ಅಬ್ಸರ್ವ್ ಆಗಿರುತ್ತೆ ಅಂತ. ಆ್ಯಂಡ್ ಆ ಥರ ಯೂಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಮೇನ್ ಥಿಂಗ್ ಏನಂದರೆ, ಎಣ್ಣೆ ಹಾಕದೆ ತಲೆಗೆ ದಯವಿಟ್ಟು ತಲೆಗೆ ಸ್ನಾನ ಮಾಡಬೇಡಿ. ಇಟ್ ಈಸ್ ದ ಮೇಜರ್ ರೆಡ್ ಫ್ಲಾಗ್. ನಾನು ಮಿಸ್ಟೇಕ್ ತುಂಬ ಮಾಡಿದ್ದೀನಿ, ನಾನು ನಿಮಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಮಾಡಬೇಡಿ. ಎಣ್ಣೆ ಇಲ್ಲದೆ ತಲೆಗೆ ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಈವನ್ ಇಫ್ ಇಟ್ ಇಸ್ ಫಾರ್ 20 minutes, 10 minutes, 5 minutes, ಡಸ್ ನಾಟ್ ಮ್ಯಾಟರ್. 2 ಡ್ರಾಪ್ ಎಣ್ಣೆ ತೊಗೊಂಡು ಚೆನ್ನಾಗಿ ಕೂದಲಿಗೆ ಹಚ್ಚಿ, ಒಂದು ಸ್ವಲ್ಪ ಸ್ಕ್ಯಾಲ್ಪಿಗೆ ಹಚ್ಚಿ, ಆಮೇಲೆ ಸ್ನಾನ ಮಾಡಿ. ಯಾಕಂದರೆ ಡ್ರೈ ಇದ್ದಷ್ಟು ನಮ್ಮ ಕೂದಲು ತುಂಬ ಫ್ರೀಝಿ ಆಗುತ್ತೆ ಆ್ಯಂಡ್ ಹೇರ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಮುಗಿದ ತಕ್ಷಣ ಇದನ್ನು ಆಫ್ ಮಾಡಿಬಿಟ್ಟು ಹೋಗಿ ನಾವು ರೋಸ್ಮೇರಿ ಹಾಕೋಬೋದು ಅಷ್ಟೇ. ಹೇರ್ ಪೊರಾಸಿಟಿ ಚೆಕ್ ಮಾಡೋದು ಆ್ಯಂಡ್ ಹೇಗೆ ಮೇಂಟೈನ್ ಮಾಡೋದು. ಸೊ ಕರೆಕ್ಟಾಗಿ 6 minutes ಆಗಿದೆ, 9:29. ಇವಾಗ ಆಫ್ ಮಾಡ್ಕೋತೀನಿ ನಾನು. ಆಯಿಲ್ ಟೆಕ್ಸ್ಚರ್ ಕೂಡ ಚೇಂಜ್ ಆಗಿಲ್ಲ, ಹೆಂಗೆ ಲೈಟ್ ಆಯಿಲ್ ಇತ್ತು ಅದೇ ಥರ ಲೈಟ್ ಆಯಿಲ್ ಇದೆ. ಆ್ಯಂಡ್ ರೋಸ್ ಮೇರಿನೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಮೆಂತ್ಯ ಇನ್ನೂ ಕೆಳಗಡೆನೇ ಇದೆ. ಇಟ್ ಈಸ್ ಫೈನ್. ಹೆಂಗಿದ್ರು ನಾವು ಹೋಲ್ ನೈಟ್ ಬಿಡ್ತೀವಲ್ವಾ, ನೋಡಿ ಇಫ್ ಯು ಕ್ಯಾನ್ ಸಿ ಲೈಟಾಗಿದೆ, ಹಾಗೆ ಇರಬೇಕು. ಸೊ ಹೆಂಗೋ ನೈಟೆಲ್ಲ ನಾವು ಬಿಡ್ತೀವಲ್ಲ, ಸೊ ದಟ್ ರೋಸ್ ಮೇರಿ ಮೆಂತ್ಯ ಎರಡರದ್ದು ಅದೇನಂತಾರೆ ಎಸೆನ್ಸ್ ಎಲ್ಲ ಅದರೊಳಗಡೆ ಸೇರಿಕೊಳ್ಳುತ್ತೆ. ಇವಾಗ ಬನ್ನಿ ನಾವು ಹೋಗಿ ಏರ್ ಸ್ಪ್ರೇ ಮಾಡಿಕೊಂಡು ಪಾತ್ರೆ ತೊಳೆದ್ಬಿಟ್ಟು ದವಾಗಳೋದೆ ಇವತ್ತು ಅಷ್ಟು ಕೆಲಸ ಆಗ್ತಾ ಇರ್ತೀನಿ. ಸೊ ನಾನು ಬೆಳಗ್ಗೆ ಹಾಕ್ಸ್ಕೊಂಡು ಹೋಗಿದ್ದು ಮಮ್ಮಿ ಕೈಲಿ ಜಡೆ ಓಪನೇ ಮಾಡಿಲ್ಲ ಇವಾಗ ತನಕ. ನಾನು ಆ್ಯಕ್ಚುಲಿ ಒಂದು 6-7 ಗಂಟೆಗೆ ಹಾಕಬೇಕಾಗಿತ್ತು, ಮನ್ಕೊಳ್ಳೋ ಅಷ್ಟರಲ್ಲಿ ಕೂದಲು ಆಗ್ತಾಯಿತ್ತು. ಇವಾಗ ಐ ಡೋಂಟ್ ನೋ ಆರ್ತಾ ಏನು ಅಂತ, ಬಟ್ ಸ್ಟಿಲ್ ಐಮ್ ಗೋಯಿಂಗ್ ಟು ಸ್ಪ್ರೇ ಆ್ಯಂಡ್ ಸಿ. ನಾನು ನಿದ್ದೆ ಮಾಡೋ ಅಷ್ಟರಲ್ಲಿ ಆಗುತ್ತೆ. ಸ್ವಲ್ಪ ಬನ್ನಿ, ಹಿಂದೆ ಹೇಳಲ್ಲ ಹೊಡಿಬೇಕು ನೋಡಿ ನೋಡಿ ಅಷ್ಟೇ ಅಷ್ಟೇ. ಮಗು ಕೂದಲಿಗಿಂತ ಬಿಗ್ ಬಾಸ್ ಹೆಚ್ಚು. ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಒಂಥರ ಚೆನ್ನಾಗಿರೋ ಸ್ಮೆಲ್. ರವಿಚಂದ್ರನ್ ಬಂದ ಬಿಗ್ ಬಾಸ್ಗೆ. ರವಿಚಂದ್ರನ್ ಅಷ್ಟು ಅಯ್ಯೋ ನನ್ನ ಮಕ್ಕಳು ನೀಟಾಗಿ ಎಲ್ಲದಕ್ಕೂ ಬೇಕು ಅಮ್ಮ. ಆಗೈತಲ್ಲಿ ಬಿಡು ನಿನ್ನ ಕೈ. ನೀನು ಕರೆಕ್ಟಾಗಿ ಹೊಡೆಯಲ್ಲ, ಹೊಡ್ಕೊ ಅಂತ ಹೊಡೆಯೋನ ಕರಿತೀಯ. ಹೊಡೆದಿರ ಮಾಡಿಸ್ಕೊಂಡು ಇಷ್ಟು ಉದ್ದ ಬೆಳೆಸ್ಕೊಂಡ್ಬಿಟ್ಟೆ ಇಲ್ಲ. ದೃಷ್ಟಿ ಮಾಡ್ಬೇಡ ನನ್ನ ಕೂದಲು. ಏನು ಒಂಥರ ಅಂಟಂಟ್ ಆಯ್ತಿದ್ದು. ಹೌದಾ, ನನಗೂ ಗೊತ್ತಿಲ್ಲ. ಏನೇನೋ ಕಳಿಸ್ತಾರೆ, ಎಲ್ಲನೂ ಹಾಕೊಂಡ್ಬಿಡು. ಟ್ರೈ ಮಾಡಬೇಕಲ್ವ, ನಾಳೆನೇ ಹೇರ್ ವಾಶ್ ಮಾಡ್ತೇನೆ, ಅದಕ್ಕೆ ಜಾಸ್ತಿ ದಿನ ಬಿಡಲ್ಲ ಅಂತ, ಜಾಸ್ತಿ ಸಮಯ ಬಿಡಲ್ಲ ಅಂತ. ಸಾಕು, ಒಂದೇ ಬಿಸಾಕ್ಬೇಡ. ಏನು ಮಾಡ್ತೀಯಾ? ಇರಲಿ ಸುಮ್ಮನೆ ಹೆಂಗೆ ತುದಿಗೆ ಒಂಚೂರು ಜಾಸ್ತಿ ಹೊಡಿ. ಪ್ರೇಮ ಬಂದಿರೋ ಜೊತೆಗೆ ಸ್ಮೆಲ್ ನೋಡು, ಚೆನ್ನಾಗಿ ಬರ್ತೈತಲ್ಲ. ಖಾಲಿ ಮಾಡ್ಬಿಟ್ರು ಗೈಸ್, ನಮ್ಮಮ್ಮ ಪೂರ್ತಿ ಖಾಲಿ ಮಾಡಿಬಿಟ್ರು. ಹೊಡಿ ಅಂದರೆ ಒಳಗಡೆ ಯಾರು ಇವನು ಚೆನ್ನಾಗಿ ಹೋಗು. ಮುಂದೆಗಡೆ ಹೊಡೆದಿಲ್ಲ. ನೀವು ಯಾರು ಇದನ್ನು ಯೂಸ್ ಮಾಡ್ತಾ ಇದ್ರೆ ಇಟ್ ಈಸ್ ಫ್ರಮ್ ಅರ್ಬನ್ ಬೊಟಾನಿಕ್ಸ್. ನನ್ನೇ ಫೋಕಸ್ ಮಾಡ್ತಾ ಇದ್ದೆ, ಅರ್ಬನ್ ಬೊಟಾನಿಕ್ಸ್ ಅಂತೆ. ನೀವು ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಹೇಳಿ, ಚೆನ್ನಾಗಿದೆ. ಇದು ನಾನು ಅದು ಸ್ಯಾಟಿನ್ ಹೇರ್ ಬಾನೆಟ್ ಆರ್ಡರ್ ಮಾಡಿದ್ನಲ್ಲ, ಆವಾಗ ಬಂದಿದ್ದು. ಸೊ ಆಯಿಲ್ ಹಾಕಿದಾಗ ಇದರಲ್ಲಿ ಮಸಾಜ್ ಮಾಡ್ತೀನಿ. ಇದ್ರಲ್ಲಿ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ. ನೀನು ಇದನ್ನು ಕೇಳಿದ್ರು ನಮ್ಮಮ್ಮ ಬೈತಾರೆ. ನಾನು ಮಾಡ್ಕೋತೀನಿ ಫ್ರೆಂಡ್ಸ್. ಕೈಯಲ್ಲಿ ಎನರ್ಜಿ ಇಲ್ಲ ಅಂತ ಬರೀ ಡವ್ ನೋಡಿ.
ದಿಸ್ ಇಸ್ ಹೌ ಮೈ ಹೇರ್ ಲುಕ್ಸ್. ಸದ್ಯಕ್ಕೆ ಇಟ್ಸ್ ಆಲ್ ಫುಲ್ ವಾಟರಿ. ಬಟ್ ಯಾ, ನೋಡೋಣ ಆಫ್ಟರ್ ಫಸ್ಟ್ ವಾಶ್ ಅಂದರೆ ನಾಳೆ ಹೇರ್ ವಾಶ್ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ. ಬಟ್ ಯಾ, ಈ ಒಂದು ಸಣ್ಣ ಪುಟ್ಟದಾದ ಚಿಕ್ಕದಾದ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಕುಡ್ ನಾಟ್ ಡೂ ಇಟ್ ಟುಡೇ, ಬಟ್ ಐ ಸ್ಟಿಲ್ ಡಿಡ್ ಇಟ್. ಐ ಥಿಂಕ್ ನಾವು 40 days ಆಫ್ 100 day ವ್ಲಾಗ್ ಚಾಲೆಂಜ್ನ ಮುಗಿಸಿದ್ದೀವಿ. 40 ಫ್ರಿಕ್ಕಿಂಗ್ ಡೇಸ್. ಅಮ್ಮ ನಂಬಕ್ಕಾಗತ್ತಾ? 40 ದಿನ 40 ದಿನ ಆಗೈತೆ. ನನಗೆ ಗೊತ್ತಿರಲಿಲ್ಲ. ನಾನು ಇವಾಗ ಡೇ 1 ಡೇ 2 ಡೇ 3 ಅಂತ ಹಾಕೋದು ಬೇರೆ ನಿಲ್ಲಿಸ್ಬಿಟ್ಟಿದ್ದೀನಾ. ಸೊ ನನಗೆ ರಿಯಲೈಸ್ ಆಗಿಲ್ಲ 40 ದಿನ ಆಗಿದೆ ಅಂತ. ನನಗೂ ನಂಬಕ್ಕೆ ಆಯ್ತಿಲ್ಲ. ಇಲ್ಲ ಇನ್ನೂ 2021 ಅಂದ್ಕೊಂಡಿದ್ದೆ. ಆಗಲೇ ನೋಡಿದ್ರೆ 40 days ಆಗೋಗ್ಬಿಟ್ಟೈತೆ. ಹಿಂಗೆ. ಓಕೆ, ಯಾವ್ದು ಬೇಸ್? ಸೊ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ಅಂದ್ಕೊಳ್ತಾ ಇದ್ದೆ ದಟ್ ಐ ವೋಂಟ್ ಲಾಸ್ಟ್ 10 days ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ. ಬಟ್ ಗೊತ್ತಿಲ್ಲ ಹೇಗೆ ನಾವು 40 ದಿನ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ ಅಂತ. ಹೋಪ್ಫುಲ್ಲಿ ರೆಸ್ಟ್ ಆಫ್ ದ 60 days ಚೆನ್ನಾಗಿ ಹೋಗುತ್ತೆ, ಇದೇ ಥರ ಹೋಗುತ್ತೆ. ಆ್ಯಂಡ್ ಯಾ, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನಮ್ಮ ವ್ಲಾಗ್ಸ್ನ ನೋಡಿ ಕಮೆಂಟ್ ಮಾಡ್ತಾ ಇರೋರಿಗೆ, ಅಪ್ರಿಷಿಯೇಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ, ವಿಚ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಶುಭರಾತ್ರಿ.